ನಮಸ್ಕಾರ ಮಾಡಿದಾಗ ನಮಸ್ಕಾರ ಮಾಡಿಸಿಕೊಂಡವನು ಆಶೀರ್ವಾದ ಮಾಡಬೇಕು. ಆಯ್ತಪ್ಪ, ಒಳ್ಳೆ ವಿದ್ಯೆ ಬರಲಿ, ಕನ್ಯೆ ಆಗಿದ್ರೆ ಮದುವೆ ಆಗಲಿ, ಮುತ್ತೈದೆ ಆಗಿದ್ದರೆ ಸೌಭಾಗ್ಯವಂತೆ ಆಗು ಅಂತ ಏನೋ ಒಂದು ಮಾತನ್ನು ಆಶೀರ್ವಾದವನ್ನು ಹೇಳಬೇಕು. ಆದರೆ ನಮಸ್ಕಾರ ಮಾಡುವಾಗ ಕೂಡ ಒಂದು ದೊಡ್ಡ ಕಲೆ, ಆಶೀರ್ವಾದ ಮಾಡೋದು ಕೂಡ ಒಂದು ಕಲೆ. ಈಗ ಒಬ್ಬ ಕನ್ಯೆ ಬಂದು ಅವಳಿಗೆ ಮದುವೆ ಆಗಬೇಕು ಅಂತ ಇಷ್ಟ ಇದೆ, 22 ವರ್ಷ ಆಗೋಗಿದೆ. ಒಬ್ಬ ಬ್ರಾಹ್ಮಣ ನಮಸ್ಕಾರ ಮಾಡಿದಾಗ ಏನು ಹೇಳಬೇಕು? ನಿನಗೆ ಬ್ರಹ್ಮಜ್ಞಾನ ಸಿದ್ಧವಾಗಲಿ ಅಂತಂದರೆ ಅವಳಿಗೆ ಆತಗೆ ಬ್ರಹ್ಮಜ್ಞಾನ, ಮದುವೆ ಆಗಬೇಕು ಅಂತ, ಗಂಡನ ಹುಡುಕಬೇಕು ಅಂತ ಅವಳು ಕಾಯ್ತಾ ಇದ್ದಾಳೆ. ಹಾಗೇನು ಹೇಳಬೇಕು? ನಿಂಗೆ ಏನು ಬೇಕು ಅಂತ ಗೊತ್ತಿಲ್ಲ ಅಂತ ಆದರೆ ಇಷ್ಟಾರ್ಥ ಸಿದ್ಧಿರಸ್ತು, ಮುಗಿದೋಯಿತು. ಅಥವಾ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು, ಅದನ್ನು ಹೇಳಬೇಕು. ಒಟ್ಟು ಬಂದಿದ್ದಾನೆ, ಒಳ್ಳೆ ಅಧ್ಯಯನ ಮಾಡಬೇಕು, ಈಗ ಗುರುಗುಲಕ್ಕೆ ಹೊರಬೇಕು ಅಂತಿದ್ದಾನೆ. ಹಾಗೆ ನಮಸ್ಕಾರ ಮಾಡಿ ಏನು ಹೇಳಬೇಕು? ಹೋಗ್ಬಿಟ್ಟು ಚೆನ್ನಾಗಿ ವಿದ್ಯಾಪೀಠದಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಬೇಕಂತ ಹೇಳು ಅರ್ಥ ಬರುವಂತೆ ಅವನಿಗೆ ಬ್ರಹ್ಮಜ್ಞಾನ ಸಿದ್ಧಿರಸ್ತು, ತತ್ವಜ್ಞಾನ ಸಿದ್ಧಿರಸ್ತು ಅಂತ ಹೇಳಬೇಕು ಹೊರತಾಗಿ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಒಟ್ಟು ಹೇಳಿಬಿಟ್ರೆ ಅದು ಸರಿಯಾದದ್ದಲ್ಲ. ಆದ್ದರಿಂದ ಯಾರೇ ಆಗಲಿ ಅಭಿವಾದನ ಮಾಡುವ ಮೊದಲೇ ಆಶೀರ್ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿರ್ಬೇಕಂತ ಅವನಿಗೆ. ಇದೇ ನಮಸ್ಕಾರ ಮಾಡ್ತಾ ಇದ್ದಾನೆ ಆಗಲೇ ಆಶೀರ್ವಾದ ಮಾಡಲಿಕ್ಕೆ ಇಟ್ಟಿರಬೇಕು. ನಮಸ್ಕಾರ ಮಾಡಿದ ಮೇಲೆ ಆಶೀರ್ವಾದ ಮಾಡೋದಲ್ಲ, ಅಷ್ಟಲ್ಲೇ ಶುರು ಆಗೋಗಿರಬೇಕು ಅಂತ ಹೇಳ್ತಾರೆ. ಮಾರ್ಕಂಡೇಯ ದೀರ್ಘಾಯುಷ್ಮಂತರಾಗಬೇಕಾಗಿದ್ದರೆ ನಾರದರ ಮಾತಿನಂತೆ ಅಷ್ಟು ಜನಕ್ಕೂ ನಮಸ್ಕಾರ ಮಾಡಿ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಂಬಿಟ್ರು. ಅದನ್ನು ನಮ್ಮ ಮಕ್ಕಳಿಗೆ ಮನೆಯಲ್ಲಿ ಈಗಲಿಂದ ದೊಡ್ಡವರು ಬಂದ್ಕೊಳ್ಳಿ, ಯಾರೇ ದೊಡ್ಡವರು ಬರಲಿ ಒಂದು ನಮಸ್ಕಾರ ಹಾಕು ಅಂತ ಹೇಳಿ ಅಭ್ಯಾಸ ಮಾಡಿಸ್ಬೇಕು. ಈಗ ಅಭ್ಯಾಸ ಆಗೋಯ್ತು ಅಂದರೆ ಇನ್ನು ಯಾವತ್ತು ಅವರು ಮರೆಯೋದಿಲ್ಲ, ಯಾರು ಬಂದರೂ ಮಾಡ್ತಾರೆ. ಪತಿವ್ರತೆಯಾದ ಸುಶೀಲೆ ಅಂತ ಒಬ್ಬಳಿದ್ಲು. ಅವಳ ಪತಿಯನ್ನ ಸೆಳೆದುಕೊಂಡು ಹೋಗಬೇಕು ಅಂತ ಚಿತ್ರಗುಪ್ತ ಬಂದಿದ್ದ. ಆದರೆ ಅವಳು ಬಂದ ಕೂಡಲೇ ಏನಾಯಿತು, ಅವನ ಗಂಡನ ಎಳ್ಕೊಂಡು ಹೋಗಬೇಕು ಅಂತ ಬಂದಿದ್ದಾನೆ. ಇವಳು ಪತಿವ್ರತೆ ಆದ್ದರಿಂದ ಯಮದೂತರು ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಚಿತ್ರಗುಪ್ತನನ್ನೇ ಯಮಧರ್ಮರಾಯ ಕಳಿಸ್ಕೊಟ್ಟಿದ್ದಾನೆ. ಅವನು ಪಾಯಸ ಊಟ ಮಾಡ್ತಾ ಇದ್ದ ಅವನು ಗಂಡ. ಇನ್ನೊಂದು ಸ್ವಲ್ಪತ್ತಿಗೆ ಸಾಯ್ತಾನವನು, ಪಾಯಸ ತಿಂತಾ ಇದ್ದಾರಲ್ಲ ಅಂತ ಚಿತ್ರಗುಪ್ತನಿಗೆ ನಗು ಬಂದ್ಬಿಡ್ತು. ನಕ್ಬಿಟ್ಟ ಜೋರಾಗಿ. ಅದು ಪತಿವ್ರತೆ ಕೇಳಿಸ್ತು ಸುಶೀಲಾಗೆ. ಯಾರೋ ನಕ್ಕಿದ್ರಲ್ಲ ಅಂತ ಹೊರಗಡೆ ಬಂದು ನೋಡಿದ್ರೆ ಯಾರೂ ಕಾಣಿಸ್ಲೇ ಇಲ್ಲ. ನಾನೇನಾದರೂ ನಿಜವಾದ ಪತಿವ್ರತೆ ಆಗಿದ್ದರೆ ಆ ನಕ್ಕಿದವರು ಯಾರು ಕಾಣಿಸ್ಲಿ ಅಂತ ಹೇಳಿದ್ರು. ತಕ್ಷಣ ಚಿತ್ರಗುಪ್ತ ಕಾಣಿಸ್ಕೊಂಡ. ಚಿತ್ರಗುಪ್ತ ನೋಡ್ಕೊಳ್ಳಿ ಏನು ಮಾಡಬೇಕು, ನಮಸ್ಕಾರ ಅಂತ ನಮಸ್ಕಾರ ಮಾಡೋದು. ದೀರ್ಘ ಸುಮಂಗಲಿ ಭವ ಅಂತ ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರೋದು. ಈಗ ಅವ್ರು ಎಂಥ ಸಂದರ್ಭ. ಆಗ ಚಿತ್ರಗುಪ್ತ ಹೇಳ್ತಾನೆ, ನೋಡಮ್ಮ, ನೀನು ನಮಸ್ಕಾರ ಮಾಡಿದಾಗ ನಾ ಆಶೀರ್ವಾದ ಮಾಡಲಿಲ್ಲ ಅಂದರೆ ನನ್ನ ಆಯುಷ್ಯ ಪೂರ್ತಿ ನಿನ್ನ ಗಂಡನಿಗೆ ಬರುತ್ತೆ. ಆಶೀರ್ವಾದ ಮಾಡದೇ ಇರಬಾರದು, ಅದಕ್ಕೆ ಆಶೀರ್ವಾದ ಮಾಡಿದ್ದೇನೆ. ಆದರೂ ಕೂಡ ನಾನು ತಾತ್ಕಾಲಿಕವಾಗಿ ನಿನ್ನ ಪಾತಿವ್ರತ್ಯದಿಂದ ಅವರಿಗೆ 400 ವರ್ಷ ಜಾಸ್ತಿ ಆಗಿದೆ, ಅದಕ್ಕಾಗಿ ನಾನು ಕರ್ಕೊಂಡು ಹೋಗ್ತೇನೆ, ಅವನಿಗೊಂದು ವೇದ ಮಂತ್ರ ಹೇಳ್ಕೊಡ್ತೇನೆ, ಅದನ್ನ ಯಮಧರ್ಮನ ಮುಂದೆ ಹೇಳಿಬಿಟ್ರೆ ಆಯಿತು ಅಂತ ಹೇಳಿ ಒಂದು ಮಂತ್ರವನ್ನು ಹೆಂಡತಿ ಹೇಳ್ಕೊಡ್ತಾನೆ. ಹೆಂಡತಿ ಗಂಡನಿಗೆ ಹೇಳ್ತಾಳೆ. ಅದು ಕರ್ಕೊಂಡು ಹೋಗ್ತಾ ಇದ್ದಾಗ ಆ ಮಂತ್ರ ಹೇಳ್ಬಿಡ್ತಾನೆ. ಹೇಳಿದ ಕೂಡಲೇ ಯಮಧರ್ಮ 400 ವರ್ಷ ಬದುಕು ಅಂತ ಹೇಳ್ಬಿಡ್ತಾನೆ. 4 ಪಾದ ಇರುತ್ತೆ ಅದರಲ್ಲಿ. ಈ ಮಂತ್ರ ಯಾರು ಹೇಳ್ಕೊಟ್ರು ಅಂತ ಕೇಳ್ತಾರೆ. ನಾನು ಹೆಂಡತಿ ಹೇಳ್ಕೊಟ್ಲು ಅಂತಾನ. ಆ ಹೆಂಡತಿ ಹೇಗೆ ಗೊತ್ತಾಯಿತು? ಚಿತ್ರಗುಪ್ತ ಮುಖ ನೋಡ್ತಾನೆ, ಇಬ್ಬರಿಗೆ ಗೊತ್ತಿರೋದು ಅದು. ಚಿತ್ರಗುಪ್ತ ಮುಖ ನೋಡ್ತಾನೆ. ಆಗ ಚಿತ್ರಗುಪ್ತ ಹೇಳ್ತಾರೆ, ಸ್ವಾಮಿ ನಿಮ್ಗೆ ಗೊತ್ತಿಲ್ಲದ್ದು ಯಾವುದಿದೆ ಸ್ವಾಮಿ ಅಂತ ಹೇಳ್ತಾನೆ. ಸರಿ ಆಯ್ತು, ಹೋಗು, ಈಗ ಬಂದಿದ್ಯಲ್ಲ, ಇನ್ನು ಮುಂದೆ ಪುನಃ ಈ ನರಕಕ್ಕೆ ಬರುವ ವ್ಯಾಪಾರ ಮಾಡಬೇಡ, ಸ್ವರ್ಗಕ್ಕೆ ಹೋಗೋ ವ್ಯಾಪಾರ ಮಾಡ್ಕೋ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಇದು ಕೂಡ ಅಷ್ಟೇ. ಅಭಿವಾದೇ ಕೃತೆ ಯಸ್ತು ನಾ ಕರೋತಿ ಅಭಿವಾದನಂ. ಯಾರು ನಮಸ್ಕಾರ ಮಾಡಿದಾಗ ಪುನಃ ನಮಸ್ಕಾರ ಅವನ ಆಶೀರ್ವಾದಾದಿಗಳನ್ನು ಮಾಡೋದಿಲ್ಲ, ಆಶಿಷಂವಾನ ಕುರುತೆ ಸಯಾತಿ ನರಕಾನ್ ಬಹೂನ್, ಅವನು ಬಹಳ ನರಕಗಳನ್ನು ಹೊಂದುತ್ತಾನೆ. ಕೆಲವು ನಮಸ್ಕಾರವನ್ನು ಸುಮ್ಮನೆ ಹೆಂಗೇ ನಿಂತ್ಕೊಂಡಿರ್ತಾನೆ. ಹಂಗೆ ಮಾಡಬಾರದು, ಏನೋ ಒಂದು ಹೇಳಬೇಕು. ಮತ್ತು ಸನ್ಯಾಸಿಗಳಿದ್ದಾರೆ, ಅವರು ನಮಸ್ಕಾರ ಮಾಡೋದು ಏನು ಆಶೀರ್ವಾದ ಮಾಡೋದೇ ಇಲ್ವಲ್ಲ. ಏನಂತಾರೆ ಅವರು? ನಾರಾಯಣ ಅಷ್ಟೆ, ಅವರೇನು ಹೇಳೋಂಗೇ ಇಲ್ಲ. ಅವರು ನೀವು ಚೆನ್ನಾಗಿರು, ನಿಂಗೆ ಮನೆ ಬರಲಿ, ಹಿಂಗೆ ಹೆಂಡತಿ ಬರಲಿ, ಇದೆಲ್ಲ ಹೇಳಬಾರ್ದು ಸನ್ಯಾಸಿಗಳು. ಆ ಪದಗಳೇ ಉಚ್ಚಾರ ಮಾಡೋಂಗಿಲ್ಲ. ಮತ್ತು ನಮಸ್ಕಾರ ಮಾಡಿದ್ರೆ ಈಗ ಹೇಳಿದ್ರಲ್ಲ, ಅಭಿವಾದೇ ಕೃತಿಯಸ್ತು ನಕರೋತಿ ಅಭಿವಾದನಂ, ಆಶೀರ್ವಾದ ಮಾಡಲಿಲ್ಲ ಅಂದರೆ ಬಹಳ ನರಕಕ್ಕೆ ಹೋಗ್ತಾನೆ ಅಂತ ಹೇಳ್ತಾ ಇದ್ದಲ್ಲ. ಬರೀ ನಾರಾಯಣ ಅಂತೇಳಿ ತಪ್ಪಿಸ್ಕೊಂಬಿಟ್ರಲ್ಲ ಅಂದರೆ ಆ ನಾರಾಯಣ ಎಂಬುದಕ್ಕಂಥ ಶಬ್ದದಲ್ಲಿ ದೊಡ್ಡ ಆಶೀರ್ವಾದ ಅಡಗಿದೆ. ನಾ ರಾ ಯಾ ನ
ಒಂದೊಂದು ಅಕ್ಷರ ಕೂಡ ಒಂದೊಂದು ಆಶೀರ್ವಾದ ಮಾಡ್ತಾ ಇದೆ. ಮೊದಲು ನೀನು ನಾ ಆಗು. ನಾ ಅಂದರೆ ಮೊದಲು ಮಾನವನಾಗು. ನಾ ಅಂದರೆ ಪುರುಷ. ನಾ ನರವು ನರಹ. ಮಾನವನಾಗು ಮೊದಲು, ದಾನವನಾಗಬೇಡ. ಎಂತ ಆಶೀರ್ವಾದ ನೋಡ್ರಿ. ನಾ ರಾ ಅಂದರೆ ರೀಂಗ್ ಕ್ಷಯೇ, ನಿನ್ನ ಅನಿಷ್ಟಗಳೆಲ್ಲ ಪರಿಹಾರವಾಗಲಿ. ನಾ ರಾ. ಯಾ ಯಾ ಅಂದರೆ ಜ್ಞಾನ, ಜ್ಞಾನ ಬರಲಿ. ಆ ಜ್ಞಾನ ಬಂದ ಮೇಲೆ ನಾ ಅಂದರೆ ನಿರ್ವೃತಿ, ಮೋಕ್ಷ ಆನಂದ ಸಿಗಲಿ. ಅದು ಇದಕ್ಕಿಂತ ಆಶೀರ್ವಾದ ಇನ್ನೇನಿದೆ? ನಾರಾಯಣ ಅಂದಿದ್ದಷ್ಟೇ, ಒಂದೊಂದು ಅಕ್ಷರಕ್ಕೆ ಒಂದೊಂದಿದೆ. ಇದು ತಿಳ್ಕೊಂಡು ಮಾಡಬೇಕು. ಇನ್ನ ಎಲ್ಲಾದ್ರೂ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತೀವಿ, ನಾವು ಚಪ್ಪಲಿ ಹಾಕ್ಕೊಂಡಿರ್ತೀವಿ. ಚಪ್ಪಲಿ ಹಾಕ್ಕೊಂಡೇ ದೇವರ ನಮಸ್ಕಾರ ಮಾಡಬಾರದು ಅಂತ ಒಂದು ಕಡೆ ಸ್ಪಷ್ಟ ಹೇಳಿದ್ದಾರೆ. ನಾ ಸೋಪಾನತ್ ಕಹ. ಉಪಾನತ್ ಅಂದ್ರೆ ಚಪ್ಪಲಿ, ಅದು ಹಾಕ್ಕೊಂಡು ದೇವ್ರ ನಮಸ್ಕಾರ ತೆಗೆದುಬಿಟ್ಟು ಆಮೇಲೆ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ಇನ್ನು ಕೆಲವೇ ಮಾಡ್ತಾರೆ, ದಾಲ್ ಹೋಗುವಾಗ ಹಿಂಗೆ ನಮಸ್ಕಾರ ಮಾಡಿ ಒಂದು ಕೈ ನಮಸ್ಕಾರ ಮಾಡ್ತಾರೆ. ಗೋಪಿಕಾ ಸ್ತ್ರೀಯರು ಅವರ ವಸ್ತ್ರವನ್ನು ಕೃಷ್ಣ ಪರಮಾತ್ಮ ಅಪಹಾರ ಮಾಡಿದಾಗ ಅವರು ನೀರಲ್ಲಿ ಇರ್ತಾರೆ. ಕೃಷ್ಣ ಪರಮಾತ್ಮ ವಸ್ತ್ರಗಳೆಲ್ಲ ಅಪಹಾರ ಮಾಡ್ಕೊಂಡು ಹೋಗ್ತಾನೆ. ಆಗ ಅವರು ವಸ್ತ್ರ ಕೊಡು ಅಂತ ಕೇಳ್ತಾರೆ. ಆಗ ಅವರೇನು ಹೇಳಬೇಕು? ವಸ್ತ್ರ ಕೊಡು ಅಂದಾಗ, ಆಯಿತು ವಸ್ತ್ರ ಕೊಡ್ತೀನಿ, ನನಗೆ ನಮಸ್ಕಾರ ಮಾಡಬೇಕು ಅಂತಾರೆ. ಅವರೇ ಮಾಡ್ತಾರೆ, ನಾಚಿಕೆ. ಅದಕ್ಕೋಸ್ಕರ ಅವರೇ ಮಾಡಿದ್ರು, ಒಂದು ಕೈಯಿಂದ ನಮಸ್ಕಾರ ಮಾಡ್ತಾರೆ. ಆಗ ಅವರು ಹೇಳ್ತಾರೆ, ಏಕಹಸ್ತೇನಯೋ ಪ್ರಣಮೇ ದೇವಮಚ್ಯುತಂ ತಸ್ಯ ದಂಡ ಕರಚ್ಛೇದ ಇತಿ ವೇದವಿದೋ ವಿದುಹು. ಯಾರು ಒಂದು ಕೈಯಿಂದ ನಮಸ್ಕಾರ ಮಾಡ್ತಾರೆ ಅವರಿಗೆ ಕೈಯನ್ನು ಕತ್ತರಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಎರಡು ಕೈಯಿಂದ ನಮಸ್ಕಾರ ಮಾಡಿ ನೀರಿಂದ ಮೇಲೆ ಬಂದು ಅಂತಾನೆ. ಆಗ ಅವರು ಹೇಳ್ತಾರೆ, ನಾವು ಇವನು ಗಂಡ ಆಗಲಿ ಅಂತಾನೆ ಇಷ್ಟು ನಾವು ಪ್ರಯತ್ನ ಪಡ್ತಾ ಇರೋದು, ಸ್ನಾನಾದಿಗಳು ಮಾಡಿದ್ದು ನಾವು. ಆ ಪರಮಾತ್ಮನ ಮುಂದೆ ನಮಗೇನು ನಾಚಿಗೆ ಅಂತ ಹೇಳಿಬಿಟ್ಟು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಪರಮಾತ್ಮ ಅವರಿಗೆ ವಸ್ತ್ರಗಳನ್ನು ಕೊಟ್ಟ. ವಸ್ತ್ರ ಎಂಬ ಶಬ್ದಕ್ಕೆ ಮಾರ್ಗ ಅಂತ ಅರ್ಥ. ಮೋಕ್ಷಕ್ಕೆ ಮಾರ್ಗವನ್ನು ತೋರಿಸ್ದ ಎಂಬ ಅರ್ಥವನ್ನು ಕೂಡ ನಾವು ತಗೋಬಹುದು. ಆದ್ದರಿಂದ ಒಂದು ಕೈಯಿಂದ ಯಾವತ್ತೂ ಕೂಡ ನಾವು ನಮಸ್ಕಾರ ಮಾಡಬಾರದು ಅಂತಾಯಿತು. ಅಲ್ಲದೆ ಒಂದು ಕೈಯಿಂದ ನಮಸ್ಕಾರ ಮಾಡಿ ಹೇಳ್ತಾರೆ, ಜನ್ಮ ಪ್ರವೃತ್ತಿ ಯತ್ಕಿಂಚಿತ್, ಹುಟ್ಟಿದಾಗನಿಂದಲೂ ಒಂದು ಬುದ್ಧಿ ಬಂದಾಗನಿಂದಲೂ ಏನೇನು ಪುಣ್ಯ ಮಾಡಿದ್ದಾನೆ ಅದು ಎಲ್ಲವೂ ಕೂಡ ಒಂದು ಕೈಯಿಂದ ನಮಸ್ಕಾರ ಮಾಡಿದ್ರೆ ನಾಶ ಆಗತ್ತೆ. ತಸ್ಮಾತ್ ಉಭಾಭ್ಯಾಂ ಪಾಣಿಭ್ಯಾಂ ಪ್ರಣಮೇತು ದೇವಮಚ್ಯುತಂ. ಎರಡು ಕೈಯಿಂದ ನಮಸ್ಕಾರ ಮಾಡಬೇಕು. ಮತ್ತೆ ಪ್ರಾಣದೇವರು ಹೀಗಂತ ಇದ್ದಾರಲ್ಲ, ವ್ಯಾಸರಾಯ ಪ್ರತಿಷ್ಠಾಪನೆ ಮಾಡಿದ್ದಲ್ಲ ಹಾಗೇ ಇದಲ್ಲ, ಅದು ಹೀಗಲ್ಲ ಅಂತ ಇರೋದವರು. ಹೀಗೆ ಬಿಸಾಕ್ತಾ ಇರೋದು, ಪರ್ವತವನ್ನು ಸಂಜೀವನ ಪದ ಎತ್ತಿ ಬಿಸಾಕ್ತಾ ಇರೋದು. ಅದು ಅನಾಯಾಸವಾಗಿ ಹಿಂಗೆ ಬಿಸಾಕಿದ್ದಾರೆ ಅವರು. ಅದಕ್ಕೆ ಕೈ ಹೀಗಿರುತ್ತವರು. ಅಂದರೆ ಇಲ್ಲಿ ಸೌಗಂಧಿಕ ಪುಷ್ಪ ಇಟ್ಕೊಂಡಿರ್ತಾರೆ, ಕೈ ಹಿಂಗೆ ಇಟ್ಕೊಂಡಿದ್ದಾರೆ. ಅರ್ಥ ಏನದು? ಬಿಸಾಕಿದ್ದು. ಅನಾಯಾಸವಾಗಿ ಎಲ್ಲೆಲ್ಲಿ ಕಿತ್ತಿತ್ತು ಆ ಕಿತ್ತಿರೋ ಗುರುತು ಕೂಡ ಇಲ್ಲದ ಅಲ್ಲಲ್ಲೇ ಹೋಗಿ ಬಿದ್ದಿದ್ದು ಅವರ ಕೈ ಚಮತ್ಕಾರ. ಆದ್ದರಿಂದ ಅದೊಂದಿದೆ. ಯಾರಾದರೂ ಒಬ್ಬ ವ್ಯಕ್ತಿ ನಮಸ್ಕಾರ ಅಂದರೆ ಜ್ಞಾನವೃದ್ಧರು ವಯೋವೃದ್ಧರು, ಇದು ಮನುಸ್ಮೃತಿ ಹೇಳುತ್ತೆ. ಜ್ಞಾನವೃದ್ಧರು ಒಬ್ಬರು ಬರ್ತಾರೆ, ವಯಸ್ಸು 80, 89, 90 ಆಗೋಗಿದೆ, ಬಂದಿದ್ದಾರೆ. ಬಂದ್ಕೊಳ್ಳಿ ಏನಾಯಿತು? ಬಂದಾಗ ನಮ್ಮ ಪ್ರಾಣ ಎಲ್ಲ ಮೇಲೆ ಹೋಗುತ್ತಂತೆ. ನಮ್ಮ ಪ್ರಾಣ ಪಂಚಪ್ರಾಣಗಳು ಮೇಲೆ ಹೋಗುತ್ತೆ. ಯಾವಾಗ ಅವ್ರ ಪ್ರಭು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಿಂದ ಪುನಃ ಅದು ಬಂದು ನಮ್ಮಲ್ಲೇ ಸೇರ್ಕೊಳ್ಳುತ್ತೆ. ನಾವು ನಮಸ್ಕಾರ ಮಾಡಿಲ್ಲ ಅಂದರೆ ಮೇಲೆ ಹೋಗುತ್ತೆ ಅಂದರೆ ಅಲ್ಪಾಯುಷಿ ಆಗ್ತಾನೆ. ಅದಕ್ಕೋಸ್ಕರವಾಗಿ ಊರ್ಧ್ವಂ ಪ್ರಾಣಾಹ ಹ್ಯುಕ್ರಮಂತಿ ಯೂನೇ ಸ್ಥವಿರ ಆಗತೆ ಪ್ರತ್ಯುತ್ಥಾನ ಎದುರುಗೊಳ್ಳೋದು, ಅಭಿವಾದನ, ಆಭ್ಯಾಂ ಇವುಗಳಿಂದ ಪುನಃ ತಾನ್ ಪ್ರತಿಪದ್ಯತೆ, ಹೋಗಿದ್ದ ಪ್ರಾಣವನ್ನು ಪುನಃ ಪಡೀತಾನೆ.